ಹೇಗೆ 50 ವರ್ಷ ಆತಂದ್ರೆ ನಂಬಕ್ ಆಗೋದಿಲ್ಲ. ಯಾಕಂತಂದ್ರೆ ಇನ್ನೂ ಅವರು ಅತ್ಯಂತ ಉತ್ಸಾಹದಿಂದ ಕ್ರಿಯಾಶೀಲರಾಗಿ ಎಲ್ಲಾ ಚಟುವಟಿಕೆಗಳಲ್ಲೂ ಭಾಗವಹಿಸ್ತಾ ಇದ್ದಾರೆ. ಬಸವಾದಿ ಶರಣರ ಆಶಯದಂತೆ ದಂಪತಿಗಳಿರೋರು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಬಸವಾದಿ ಶರಣರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶರಣ ದಂಪತಿಗಳಾದ ಶ್ರೀಮತಿ ಗೀತಾ ಮತ್ತು ರುದ್ರಪ್ಪ ಚಾಪ ಇವರಿಗೆ 50 ವರ್ಷದ ಯುವ ವಾರ್ಷಿಕೋತ್ಸವ. 50 ವರ್ಷ ಆದರೂ ಯುವ ಜೋಡಿಯಂತೆ ಜನ್ಮದ ಜೋಡಿಯಾಗಿ ನಿಮ್ಮೆಲ್ಲರ ಮುಂದೆ ಅವರು ಸದಾ ಸ್ಕೂಟಿ ಮೇಲೆ ಪ್ರಾರ್ಥನೆಗೆ ಬರುತ್ತಿರುವುದನ್ನ ನಾವು ನೋಡಿದ್ದೀವಿ. ಸದಾ ಸತ್ಸಂಗ, ಶರಣ ಸಂಸ್ಕೃತಿ, ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಇರುತ್ತದೆ. ಅವರ ಆಕಾರ ಚಿಕ್ಕದಾದರೂ ಅವರ ವಿಚಾರಗಳು ಮಾತ್ರ ಬಹಳಷ್ಟು ಎತ್ತರಗೊಳ್ಳುವಂಥವು. ಆದ್ದರಿಂದ ಅವರು 10 ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಅವುಗಳಲ್ಲಿ 3 ವಚನ ಸಂಕಲನ, 3 ಕವನ ಸಂಗ್ರಹ, 1 ಲಿಂಗಾಯತ ಸಾಹಿತ್ಯ ಮತ್ತು ಸಂಸ್ಕೃತಿ ಎನ್ನುವಂತ ಪುಸ್ತಕಗಳನ್ನು ಪ್ರಕಟಿಸಿ ಈ ಕನ್ನಡ ಸಾರಸ್ವತ ಲೋಕಕ್ಕೆ ಅವರು ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಅಂತವರ ಒಂದು 50ನೇ ಯುವ ವಾರ್ಷಿಕೋತ್ಸವ ಎನ್ನುವುದು ಬಹುಶಃ ಅವರು ಹಳೆಯಂದ್ರು ನನ್ನ ಜೊತೆ ಹಾಸ್ಪಿಟಲ್ ಆಗಿ ಭೇಟಿಯಾಗಿದ್ರು ನನಗೆ ರಮೇಶ್ ಅವರು. ಹಿಂಗೆ ಮಾಮಾರ್ದ ಗೊತ್ತಿದ್ರು, ನೀವು ನಮ್ಗೆ ಹೇಳಿ ನಾವು ವ್ಯವಸ್ಥೆ ಮಾಡ್ತಾ ಬಂದಿದ್ದೆ, ಇಲ್ಲ ಬೇಡ ನಾತಿಯದ ಅವರು ಅಂತಂದ್ರು. ಈಗಾಗಲೇ 1 ತಿಂಗಳು ಆಗಿತ್ತು ಅವ್ರದ್ದು 50 ವರ್ಷ ಆಗಿ. ಆದ್ರೂ ಕೂಡ ಆವಾಗ ಮಾಡೋಣ ಈಗ ಮಾಡೋಣ ಅಂತೇಳಿ ರಮೇಶ್ ಅನ್ನಾಗ ಹೇಳಿ ನೀವೇನು ವಿಚಾರ ಮಾಡಬೇಡ, ಭಾಳ ದೊಡ್ಡದು ಮಾಡೋಣ ಅನ್ಕೊಂತ ನಿಂತರು ಭಾಳ ಮಂದಿ ಕೇಳಿ ವಿಚಾರಕ್ಕೆ ಬಿಡ್ಬೇಕಾಕತಿ. ಸುಮ್ಮನೆ ನಾವು ಮಾಡ್ಬೇಕಾಗಿತ್ತು ಕೌಟುಂಬಿಕವಾಗಿ ಮನೆಯೊಳಗಾದ್ರೂ ಕನಿಷ್ಠ ಪಕ್ಷ ಮಾಡಿ ಮುಗಿಸೋಣ ಅನ್ನೋಂಥ ವಿಚಾರವನ್ನ ರಮೇಶ್ ಅವ್ರ ಜೊತೆ ಮಾತಾಡಿದಾಗ ಆಯ್ತು ಮಾಡೋಣ ನಂತರ ದೊಡ್ಡ ಪ್ರಮಾಣದಲ್ಲಿ ಮಾಡಕ್ ನಿಂತಿದ್ರು, ಅದು ಸೆಟ್ ಆಗ್ಲಿಲ್ಲ. ಆದ್ರೂ ಕೂಡ ಸಮಯ ದೂರ ಹೋಗಬಾರ್ದು, ಮತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಎಷ್ಟು ದೊಡ್ಡ ಮಾಡ್ತಾವ ಅನ್ನೋದು ಮುಖ್ಯ ಅಲ್ಲ, ನಾವು ಯಾವಾಗ ಮಾಡ್ತಾವ ಅನ್ನೋದು ಮುಖ್ಯ, ಎಲ್ಲರೂ ಇದ್ದಾಗ ಅನ್ನೋಂಥ ವಿಚಾರವನ್ನು ವ್ಯಕ್ತಪಡಿಸಿದಾಗ ಅದು ಈ ಕಾರ್ಯಕ್ರಮವನ್ನು ಅತ್ಯಂತ ಒಂದು ಪ್ರೀತಿಯಿಂದ ಆಸಕ್ತಿಯಿಂದ ಎಲ್ಲರೂ ಕೂಡ ಕುಟುಂಬದವ್ರು ಕುಳಿತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದ್ದರಿಂದ ದಂಪತಿಗಳಿಗೆ ಇವತ್ತು ನೋಡ್ರಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅಳಿಯಂದ್ರು ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ